ಎಲ್ಲರಿಗೆ ತುಂಬ ನಮಸ್ಕಾರಗಳು. ಯಾಕಪ್ಪ ಅಂತಂದರೆ ಅದು ಹಾಗೆ ಇದು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದು ಒಂದು ರಿಯಲ್ ಸ್ಟೋರಿ. ಈ ನನ್ನ ಚಾನಲ್ ಯಾರು ಫಾಲೋ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಪತಿಯ ಎಫ್ಐಆರ್ ಬಗ್ಗೆ ಗೊತ್ತಾದರೂ ಆತನನ್ನು ಹುಚ್ಚರಂತೆ ಪ್ರೀತಿಸಿದೆ. ಪತಿ ಬೇರೆ ಮಹಿಳೆಯ ಸಹವಾಸದಲ್ಲಿದ್ದೇನೆ ಎಂದು ತಿಳಿದಿದ್ದರೂ ತನ್ನ ಮಕ್ಕಳಿಗಾಗಿ ಆ ವ್ಯಕ್ತಿಯ ಜೊತೆಗೆ ಜೀವನ ಸಾಗಿಸಲು ನಿರ್ಧರಿಸಿದೆ. ಪ್ರೀತಿಯನ್ನು ಬಾಯಿಬಿಟ್ಟು ವ್ಯಕ್ತಪಡಿಸಬೇಕೆಂದೇನಿಲ್ಲ. ಅವರು ಕಣ್ಣುಗಳನ್ನು ನೋಡಿದರೆ, ಹಾವಭಾವನೆಗಳನ್ನು ನೋಡಿದರೆ ಗೊತ್ತಾಗಿ ಬಿಡುತ್ತದೆ. ಒಬ್ಬ ಮಹಿಳೆ ತನ್ನ ಸಂಗಾತಿಯನ್ನು ಪ್ರೀತಿಸಿದಾಗ ಅವನಿಗೆ ವಿಶೇಷ ಭಾವನೆ ಮೂಡಿಸಲು ಅವಳು ಎಲ್ಲವನ್ನು ಮಾಡುತ್ತಾಳೆ ಎಂಬುದಕ್ಕೆ ಇದು ಒಂದು ದೊಡ್ಡ ಕಾರಣವಾಗಿದೆ. ಮೋಸ ಹೋದ ಮೇಲೂ ಅದೇ ಸಂಬಂಧದಲ್ಲಿ ಉಳಿಯುತ್ತಾರೆ. ಸಂಬಂಧದ ಪ್ರಾರಂಭದಲ್ಲಿ ಈ ಭಾವನೆ ಸಂಗಾತಿಗೆ ತುಂಬ ವಿಶೇಷವಾಗಿದೆ. ಆದರೆ ಅವನು ದೀರ್ಘಕಾಲೀನ ಸಂಬಂಧವನ್ನು ಕಟ್ಟಿಕೊಂಡಾಗ ಆ ಭಾವನೆ ಬೋರ್ ಅನಿಸಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಅವನು ತನ್ನ ಹೆಂಡತಿಗೆ ಮೋಸ ಮಾಡಲು ಪ್ರಾರಂಭಿಸುತ್ತಾನೆ. ಗಂಡನಿಂದ ವಂಚನೆಗೆ ಒಳಗಾದ ಅನೇಕ ಮಹಿಳೆಯರು ನಮ್ಮ ನಡುವೆ ಇದ್ದರೆ ಆದರೂ ಆ ಮಹಿಳೆಯರನ್ನು ತನ್ನ ಗಂಡನೊಂದಿಗೆ ಇರಲು ಬಯಸುತ್ತಾರೆ. ಕುಟುಂಬವನ್ನು ಒಡೆಯುವುದು ಆಕೆಗೆ ಇಷ್ಟವಿರಲಿಲ್ಲ. ನನ್ನ ಗೆಳತಿಗೆ ಅವಳ ಗಂಡ ಈ ಥರ ಹೆಂಗಸರ ಸಹವಾಸ ಮಾಡಿದ್ದಾನೆ, ಅವರ ಜೊತೆ ಮಲಗಿದ್ದಾನೆ ಎಂದು ಚೆನ್ನಾಗಿ ಗೊತ್ತಿತ್ತು. ಅವನು ಅವಳಿಗೆ ಮೋಸ ಮಾಡುತ್ತಿದ್ದಾನೆ ಎಂದು ತಿಳಿದಿತ್ತು. ಆದರೂ ಆಕೆ ತನ್ನ ವೈವಾಹಿಕ ಜೀವನವನ್ನು ಮುಂದುವರಿಸಲು ಬಯಸಿದ್ದಳು. ಇದಕ್ಕೆ ಕಾರಣ ಅವಳು ತನ್ನ ಕುಟುಂಬವನ್ನು ಒಡೆಯಲು ಬಯಸಲಿಲ್ಲ. ಹಾಗಾಗಿ ತನ್ನ ಆತ್ಮ ಸಮ್ಮಾನವನ್ನು ಬಿಟ್ಟು ಆ ಮದುವೆಯಲ್ಲಿಯೇ ಉಳಿದಳು. ಒಬ್ಬ ಒಂಟಿಯಾಗಿ ಬದುಕಲು ಭಯ. ಪತಿ ನಿನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ತಿಳಿದಾಗ ತುಂಬ ನೋವಾಗುತ್ತದೆ. ಹೇಗಾದರೂ ನಾವು ವಿಷಯಗಳನ್ನು ಸರಿಪಡಿಸಬಹುದು ಎಂದು ನಾವು ಭಾವಿಸುತ್ತೇವೆ. ಇದರಿಂದಾಗಿ ನಾವು ನಮ್ಮ ಪ್ರೀತಿ ಮತ್ತು ಗೌರವವನ್ನು ನಿರ್ಲಕ್ಷಿಸುತ್ತೇವೆ. ನನಗೂ ಇದೇ ರೀತಿಯ ಘಟನೆ ಸಂಭವಿಸಿದೆ. ನನ್ನ ಗಂಡನ ದಾಂಪತ್ಯ ದ್ರೋಹವನ್ನು ನಾನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೂ ಅವನೊಂದಿಗೆ ಇರಲು ನಿರ್ಧರಿಸಿದೆ. ಅವನಿಂದ ಬೇರ್ಪಟ್ಟರೆ ಒಂಟಿಯಾಗಿ ಬದುಕಲು ಸಾಧ್ಯವೇ ಇಲ್ಲ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು. ಅವಳು ನನ್ನ ಗಂಡನಿಗೆ ಮಾಟ ಮಾಡಿದಳು. ನನ್ನ ಗಂಡನ ವಿವಾಹೇತರ ಸಂಬಂಧದ ಬಗ್ಗೆ ನನಗೆ ತಿಳಿಯಿತು. ಆದರೆ ಅದನ್ನು ಒಪ್ಪಿಕೊಳ್ಳುವ ಬದಲು ನನ್ನ ಪತಿ ಆ ಮಹಿಳೆಯನ್ನು ದೂಷಿಸಿದ. ಅವಳು ನನ್ನ ಗಂಡನಿಗೆ ಮಾಟ ಮಾಡಿದ್ದಾಳೆ ಎಂದು ಹೇಳಿದರು. ಆದರೆ ನಿಜ ಹೇಳಬೇಕೆಂದರೆ ಅದೆಲ್ಲ ನನ್ನ ಗಂಡ ಆಡಿದ ನಾಟಕ. ಆತನೇ ಆಕೆ ಹಿಂದೆ ಹೋಗಿದ್ದು. ನಾನು ಅವಳನ್ನು ಹುಚ್ಚುನಂತೆ ಪ್ರೀತಿಸುತ್ತೇನೆ. ನಾನು ನನ್ನ ಪತಿಯನ್ನು ತುಂಬ ಪ್ರೀತಿಸುತ್ತಿದ್ದೆ. ನನ್ನ ಪತಿಯ ಸುದೀರ್ಘ ಸಂಬಂಧದ ನಂತರವೂ ನಾನು ನಮ್ಮ ವೈವಾಹಿಕ ಜೀವನವನ್ನು ಸರಿಪಡಿಸಬಹುದು ಎಂದು ನನಗೆ ಅನಿಸಿತ್ತು. ಅವನನ್ನು ನನ್ನದಾಗಿಕೊಳ್ಳಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ. ನಾನು ಹುಚ್ಚುನಂತೆ ಅವನೊಂದಿಗೆ ಸಂಭೋಗಿಸಿದೆ. ನಾನು ಅವನನ್ನು ತುಂಬ ಪ್ರೀತಿಸುತ್ತಿದ್ದೆ. ಆದರೆ ಅವನು ನನಗೆ ಮೋಸ ಮಾಡಿದನು. ಮಕ್ಕಳಿಗಾಗಿ ವಿಚ್ಛೇದನ ನೀಡಲಿಲ್ಲ. 2 ವರ್ಷಗಳ ಕಾಲ ನಾನು ಆದರ್ಶ ಹೆಂಡತಿಯಾಗಲು ಪ್ರಯತ್ನಿಸುತ್ತಾ ನನ್ನ ತುಂಬ ಅವಮಾನಿಸಿಕೊಂಡೆ. ಆದರೆ ಅದಾವುದಾದರೂ ಪ್ರಯೋಜನವಾಗಲಿಲ್ಲ. ಮಕ್ಕಳ ಕಾರಣಕ್ಕಾಗಿ ಅವರು ನನಗೆ ವಿಚ್ಛೇದನ ನೀಡಲಿಲ್ಲ. ಆದರೆ ನಾನು ಇದೀಗ ಪ್ರೀತಿ ಇಲ್ಲದ ಸಂಬಂಧದಿಂದ ಹೊರಬಂದಿದ್ದೇನೆ. ಇಷ್ಟು ವರ್ಷ ನನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದೇನೆ. ಇದೀಗ ಮಕ್ಕಳು ನಾನು ಚೆನ್ನಾಗಿದ್ದೇವೆ. ಫ್ರೆಂಡ್ಸ್, ಯಾವಾಗಲೇ ಆಗಲಿ ಸ್ವಲ್ಪ ದಿನ ಕೈಬಿಟ್ಟು ನೋಡಿ. ಒಂದಿನ ಇಲ್ಲ ಒಂದಿನ ಬೋರ್ ಅನಿಸಿದಾಗ ಮತ್ತೆ ನಿಮ್ಮ ಹತ್ರ ಬರುತ್ತಾರೆ. ಇದು ಎಲ್ಲಿವರೆಗೆ ನಿಜ ಅಂತಂದರೆ, ನೀವು ತುಂಬ ಪ್ರೀತಿಸಿದಾಗ ಆ ಸ್ಟಾರ್ಟಿಂಗ್ನಲ್ಲಿ ಇದ್ದಂಥ ಪ್ರೀತಿ ಸ್ವಲ್ಪ ದೇಶ ಕುಳ್ಳ ಬಿಟ್ಟುಬಿಡಿ. ಆಮೇಲೆ ಅವರಿಗೆ ಆ ಪ್ರೀತಿಯನ್ನು ಬೋರ್ ಅನಿಸುತ್ತದೆ. ಅದು ಎಂಥ ಪ್ರೀತಿಯಾದರೂ ಬೋರ್ ಅನಿಸುತ್ತದೆ. ಅನಿಸಿಲ್ಲಪ್ಪ ಅಂತಂದರೆ ಅದು 100% ಅನಿಸುತ್ತೆ. ಒಂದು ಟೈಮ್ನಲ್ಲಿ ಒಂದು ಹುಡುಗಿ ಸಲುವಾಗಿ ಎಷ್ಟೋ ನಾವು ಸೂಸೈಡ್ ಮಾಡ್ಕೋಬೇಕಂತ ಸೂಚನೆಗಳು ಬರ್ತವೆ. ಅಷ್ಟು ಪ್ರೀತಿ ಆಗುತ್ತೆ.
ಅದೇ ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ವರ್ಷಗಳ ನಂತರ ಈ ಪ್ರೀತಿ ಸಲುವಾಗಿ ನಾನು ಇದೆಲ್ಲ ಮಾಡಿದ್ದು ಅಂತ ನೆನಪುಗಳು ಬರುತ್ತವೆ. ಇದು ಎಷ್ಟರ ಮಟ್ಟಿಗೆ ನಿಮಗೆ ನಿಜ ಅಂತ ಅನಿಸಿದೆ ಅಂತ ನಿಮಗೆ ಬಿಟ್ಟಿದ್ದು. ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್.